ದಿನೇಶ್ ಮಕ್ಕಳನ್ನ ಇವ್ರನ್ನ ಸಸ್ಪೆಂಡ್ ಮಾಡಬೇಕು. ಬಡ್ಡಿ ಮಕ್ಕಳನ್ನ ಇವ್ರು ಇಂಜಿನಿಯರ್ ಅವನು ರವಿ ಅಂತಿದ್ದ ಇಲ್ಲಿ, ಟಿ ಕೆ ರವಿ ಅಂತ. ಅವ್ನು ಸ್ವಂತ ಸ್ವಂತ ಲೇಔಟ್ಗಳು ಮಾಡೋದು ಕೆಲಸ ಅವನಿಗೆ. ಇದನ್ನ ಸೆಪ್ಟಿಕ್ ಟ್ಯಾಂಕ್ ಮಾಡಿ ಖಾಲಿ ಬಿದ್ದಿದೆ, ದುಡ್ಡು ಖರ್ಚು ಮಾಡಿ ಇದನ್ನ ಲಿಂಕ್ ಮಾಡಲಿಲ್ಲ. ಕೇಸಲ್ಲಿ ಉಂಡಿಲ್ಲ. ಈಗ 48 ಜನಕ್ಕೆ ಏನಾಗಿ ಒಬ್ಬ ಸತ್ತ, ಇನ್ನೆಲ್ಲ ಸೀರಿಯಸ್ ಆಗಿದೆಯಲ್ಲ. ಕೇಳಿ ಹೇಳ್ತೀನಿ ನಿಮಗೆ. ಇಲ್ಲಿ ಒಂದೇ ಮಾತು ನಿಮ್ಗೆ ಹೇಳ್ತಿದ್ದೀನಿ, ದುಡ್ಡು ಎಷ್ಟಾದ್ರು ಖರ್ಚಲ್ಲಿ ಅಪ್ರೂವ್ ಮಾಡ್ಕೊಳ್ಳೋಣ. ಪೈಪ್ ಲೈನು ಚಿಕ್ಕದಾಕ್ಬಿಟ್ಟಿದ್ದಾನೆ, ಅದನ್ನು ದೊಡ್ಡ ಪೈಪ್ ಹಾಕ್ಸ್ಬೇಕು. ಮತ್ತೆ ನಂಬರ್ ಒಂದಾಯ್ತಾ. ಇನ್ನೊಂದು, ಈ ನೀರೆಲ್ಲ ಒಂದು ಚಾನಲ್ಲು ಬಿಟ್ಟಿದ್ದಾರೆ. ಆ ಚಾನಲ್ಲು ಕುಡಿಯೋ ನೀರಿಗೆ ಟ್ಯಾಂಕ್ಗೆ ನೀರು ಸಪ್ಲೈ ಮಾಡ್ತಾರಲ್ಲ, ಆ ಬೋರ್ ಪಕ್ಕದಲ್ಲೇ ಇದು ಅಲ್ಲಿ ಹೋಗ್ತಾ ಇದೆ. ಇದು ಕಲುಷಿತ ನೀರು ಅಲ್ಲಿ ಹೋಗ್ಬಿಟ್ಟಿದೆ, ಅದು ಸೇರ್ಕೊಂಡ್ಬಿಟ್ಟಿದೆ ಇಲ್ಲಿಗೆ. ಇದ್ರ ಅನಾಹುತ, ದೊಡ್ಡ ಅನಾಹುತ. ಅದೇನೋ ದೇವರೇ ಕಾಪಾಡ. ಲಕ್ಷ್ಮೀನಾರಾಯಣ ಕುರಿ ಮೇಕೆ ಸಾಕಿ 6 ತಿಂಗಳಿಗೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಭಾಳ ಅಷ್ಟು ಜನ ಉಳಿಯೋಂಗಿಲ್ಲ. ಇಮಿಡಿಯೇಟ್ ಆಗಿ ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಸವ್ರೆ. ಎಲ್ಲರಿಗೂ ವಾಂತಿ ಭೇದಿ ಆಗಿದೆ, ಒಳಗಡೆ ಭಾರಿ ಪ್ರಾಬ್ಲಮ್ ಆಗ್ತಾ ಇದೆ. ಇವತ್ತೇನೆ ಆ ಮುಂಡೆ ಹೊತ್ತು ನೋಡಿ, ಯಾವ ನಿಮ್ಮ ಎಸ್ ಸಿಗಳು ಅವರೆಲ್ಲ ಅವ್ರು ಯಾವ ಎಸ್ ಸಿಗಳು ಏನೋ ಅವರೆಲ್ಲ ನೋಡಿ, ಅವರು ಮೊದಲು ಇಲ್ಲಿ ಕಳಿಸಿ ಇಲ್ಲಿ CM ಬರೋ ಚಾನ್ಸಸ್ ಇದೆ. ಇಷ್ಟೆಲ್ಲ ಅನಾಹುತ ಆಗಿರೋದನ್ನ ಕಳಿಸ್ಬಿಟ್ಟು ನೀವು ಇವತ್ತೇ ಹೇಳಿದ್ದೀನಿ ನಿಮಗೆ. ಪೈಪು ಯೂಜುಡಿ ಮರಿಗೌಡರು ಸ್ಟೇಟ್ಮೆಂಟ್ ಕೊಟ್ಟವ್ರು. ಏನು ಕೊಟ್ಟವ್ರು ಅಂದರೆ, ಇದು ಪಟ್ಟಣ ಪಂಚಾಯತಿ ಅಂತ. ನಾನು ಮರಿಗೌಡ್ರು ಬಂದರು, ಅಲ್ಲಿ ಹಾಸ್ಪಿಟ್ಲ್ ಹೇಳ್ತೇವೆ ರೀ ಮರಿಗೌಡ್ರೆ, ಇದು ಮೂಡ ಟೆಂಡರ್ ಕರೆದಿರೋದು, ಅದು ಕಂಪ್ಲೀಟ್ ಮಾಡಬೇಕು, ಕಂಪ್ಲೀಟ್ ಮಾಡಿ ನಾವು ಹ್ಯಾಂಡ್ ಓವರ್ ಮಾಡಬೇಕು ಅವ್ರೆ ಅಂತ ಹೇಳಿದೆ ಅವ್ರಿಗೆ. ಅದಕ್ಕೆ ನೀವು ಇದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಅಪ್ರೂವಲ್ ಅದಕ್ಕೆ ಇವತ್ತಿಂದ ಕೆಲಸ ಶುರು ಮಾಡಿಸಿ, ಇವತ್ತಿಂದನೇ ಮಾಡಿಸಿ. ದಿನೇಶ್ ಮಕ್ಕಳನ್ನ ಇವ್ರನ್ನ ಸಸ್ಪೆಂಡ್ ಮಾಡಬೇಕು. ಬಡ್ಡಿ ಮಕ್ಕಳನ್ನ ಇವ್ರು ಇಂಜಿನಿಯರ್ ಅವನು ರವಿ ಅಂತಿದ್ದ ಇಲ್ಲಿ, ಟಿ ಕೆ ರವಿ ಅಂತ. ಅವ್ನು ಸ್ವಂತ ಲೇಔಟ್ಗಳು ಮಾಡೋದು ಕೆಲಸ ಅವನಿಗೆ. ಇದನ್ನ ಸೆಪ್ಟಿಕ್ ಟ್ಯಾಂಕ್ ಮಾಡಿ ಖಾಲಿ ಬಿದ್ದಿದೆ, ದುಡ್ಡು ಖರ್ಚು ಮಾಡಿ ಇದನ್ನ ಲಿಂಕ್ ಮಾಡಲಿಲ್ಲ. ಕೇಸಲ್ಲಿ ಉಂಡಿಲ್ಲ. ಈಗ 48 ಜನಕ್ಕೆ ಏನಾಗಿ ಒಬ್ಬ ಸತ್ತ, ಇನ್ನೆಲ್ಲ ಸೀರಿಯಸ್ ಆಗಿದೆಯಲ್ಲ. ಕೇಳಿ ಹೇಳ್ತೀನಿ ನಿಮಗೆ. ಇಲ್ಲಿ ಒಂದೇ ಮಾತು ನಿಮ್ಗೆ ಹೇಳ್ತಿದ್ದೀನಿ, ದುಡ್ಡು ಎಷ್ಟಾದ್ರು ಖರ್ಚಲ್ಲಿ ಅಪ್ರೂವ್ ಮಾಡ್ಕೊಳ್ಳೋಣ. ಪೈಪ್ ಲೈನು ಚಿಕ್ಕದಾಕ್ಬಿಟ್ಟಿದ್ದಾನೆ, ಅದನ್ನು ದೊಡ್ಡ ಪೈಪ್ ಹಾಕ್ಸ್ಬೇಕು. ಮತ್ತೆ ನಂಬರ್ ಒಂದಾಯ್ತಾ. ಇನ್ನೊಂದು, ಈ ನೀರೆಲ್ಲ ಒಂದು ಚಾನಲ್ಲು ಬಿಟ್ಟಿದ್ದಾರೆ. ಆ ಚಾನಲ್ಲು ಕುಡಿಯೋ ನೀರಿಗೆ ಟ್ಯಾಂಕ್ಗೆ ನೀರು ಸಪ್ಲೈ ಮಾಡ್ತಾರಲ್ಲ, ಆ ಬೋರ್ ಪಕ್ಕದಲ್ಲೇ ಇದು ಅಲ್ಲಿ ಹೋಗ್ತಾ ಇದೆ. ಇದು ಕಲುಷಿತ ನೀರು ಅಲ್ಲಿ ಹೋಗ್ಬಿಟ್ಟಿದೆ, ಅದು ಸೇರ್ಕೊಂಡ್ಬಿಟ್ಟಿದೆ ಇಲ್ಲಿಗೆ. ಇದ್ರ ಅನಾಹುತ ದೊಡ್ಡ